ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸ್ಟಿಲ್ ಡೌಟ್ಫುಲ್, ವಿಮಾನ ಹತ್ತದ ಮೇಲೆನೆ ಕನ್ಫರ್ಮ್ ಆಗುತ್ತೆ ಅನ್ನೋವಂಥದ್ದು. ಈಗೇನಿದೆ ಅಪ್ಡೇಟ್ ನಿಕೇಶ್ ನಿಮ್ಮ ಹತ್ರ? ಎಸ್, ಖಂಡಿತ ಎಲ್ರಿಗೂ ಕೂಡ ಇದೇ ಒಂದು ಸಾಕಷ್ಟು ಕುತೂಹಲ ಇರುವಂಥದ್ದು. ಈಗ ಪ್ರಜ್ವಲ್ ರೇವಣ್ಣ ಬರ್ತಾರಾ ಇಲ್ವಾ ಅಂತದ್ದು. ಯಾಕಂತ ಹೇಳಿದ್ರೆ ಆ ಮನುಷ್ಯ 5 ಬಾರಿ ಟಿಕೆಟ್ ಬುಕ್ ಮಾಡಿ ಕೊನೆಗೆ ಎಂಡ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡಿದ್ದಾನೆ. ಇದೇ ಕುತೂಹಲ ಇರುವಂಥದ್ದು, ಮತ್ತೆ ಹಾಗಾದರೆ ಬರ್ತಾರಾ ಇಲ್ವಾ ಅಂತ. ಕೊನೆಗೂ ಕೂಡ ಟಿಕೆಟ್ ಬುಕ್ ಮಾಡಿದರೆ ಸ್ವತಃ ಪ್ರಜ್ವಲ್ ರೇವಣ್ಣ 31ನೇ ತಾರೀಕು ನಾನು ಬಂದೇ ಬರ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಮುನಿಚಿಯಿಂದ ವಿಮಾನ ನಿಲ್ದಾಣದಿಂದ ಹತ್ತುತ್ತಾರೆ. ಅದು ಅಲ್ಲಿ 12 ಗಂಟೆ ಆಗಿದ್ರೆ, ನಮ್ಮಲ್ಲಿ ಅಂದರೆ ಇಲ್ಲಿ ಇಂಡಿಯಾದ ಕಾಲಮಾನ ಪ್ರಕಾರ 3 ಗಂಟೆ ಸರಿ ಸುಮಾರು ಆಗಿರುತ್ತೆ. ಆ 3 ಗಂಟೆಗೆ ಇನ್ ಕೇಸ್ ಏನಾದರೂ ನಮಗೆ ಖಚಿತ ಮಾಹಿತಿ ಬರುತ್ತೆ ಪ್ರಜ್ವಲ್ ರೇವಣ್ಣ ಅಲ್ಲಿ ಏರ್ಪೋರ್ಟಲ್ಲಿ ವಿಮಾನ ಹತ್ತಿದ್ನ ಇಲ್ವಾ ಅಂತದ್ದು. ಅದ್ರ ಜೊತೆಗೆ ವಿಮಾನ ಅಲ್ಲಿಂದ ಮ್ಯೂನಿಚ್ನಿಂದ ಸೀದಾ ಡೈರೆಕ್ಟ್ ಆಗಿ ಆಸ್ಟ್ರೇಲಿಯಾಗೆ ಬರುತ್ತೆ, ಆಸ್ಟ್ರೇಲಿಯಾದಿಂದ ವಿಯೆಟ್ನಾಂಗೆ ಬರುತ್ತೆ, ವಿಯೆಟ್ನಾಂದಿಂದ ಡೈರೆಕ್ಟ್ ದೆಹಲಿಗೆ ಬರ್ತಾರೆ, ದೆಹಲಿ ವಿಮಾನ ನಿಲ್ದಾಣದಿಂದ ಕೊನೆಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಕೆಂಪೇಗೌಡ ಇಲ್ಲಿ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಅದು ಕೂಡ ನಾನು ಕೂಡ ಈಗ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿದ್ದೀನಿ, ಟರ್ಮಿನಲ್ 2 ಅಲ್ಲಿ. ಅಂದರೆ ಈಗ ಅಲ್ಲಿ ಕೂಡ ನೀವು ಗಮನಿಸಬಹುದು, ಟರ್ಮಿನಲ್ 2 ಇಲ್ಲಿಂದ ಅವರ ಆಗಮನ ಆಗುತ್ತೆ. ಇದಾದ ನಂತರ ಅಲ್ಲಿ ಮೇಯ್ನ್ ಆಗಿ ಗಮನಿಸಬೇಕಾಗಿರುವಂಥದ್ದು ಇಲ್ಲಿ ಎಮರ್ಜೆನ್ಸಿ ಅಲ್ಲಿ ಏನಾಗುತ್ತೆ ಅಂದ್ರೆ ಇಮಿಗ್ರೇಷನ್ ಡೆಸ್ಕಿಗೆ ಬರ್ತಾರೆ. ಇಮಿಗ್ರೇಷನ್ ಡೆಸ್ಕಿಗೆ ಬಂದಂಥ ಸಂದರ್ಭದಲ್ಲಿ ಆತನನ್ನು ಅಲ್ಲಿ ಈಗಾಗಲೇ SIT ಒಬ್ಬ ಸಿಬ್ಬಂದಿನೂ ಕೂಡ ನೇಮಕ ಮಾಡಿದ್ದಾರೆ ಇಮಿಗ್ರೇಷನ್ ಡೆಸ್ಕಲ್ಲಿ. ಅಲ್ಲಿ ಬಂದಾದಂಥ ಪಾಸ್ಪೋರ್ಟಿಗೆ ಅಲ್ಲಿ ಅವರು ಒಂದು ಸ್ಟ್ಯಾಂಪನ್ನು ಹಾಕ್ತಾರೆ, ಆತ ಬಂದಿದ್ದಾನೆ ಅನ್ನುವಂಥದ್ದು ಕನ್ಸಿಡರ್ ಆದ ನಂತರ ಅವರಲ್ಲಿ ಸ್ಟ್ಯಾಂಪನ್ನು ಹಾಕ್ತಾರೆ. ಅದಾದ ನಂತರ SIT ಅಧಿಕಾರಿಗಳು ಆತನನ್ನು ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡೆದುಕೊಂಡ ನಂತರ ಇಲ್ಲೇ ಇರುವಂಥ VIP ಎಂಟ್ರೆನ್ಸ್ ಇರುತ್ತೆ, ಅಲ್ಲಿ ಪಾರ್ಕಿಂಗ್ ಸ್ಲಾಟ್ ಇದೆ, ಅಲ್ಲಿಗೆ ಆತನನ್ನು ಕರೆದುಕೊಂಡು ಹೋಗ್ತಾರೆ. ಅಲ್ಲಿಂದ SIT ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಮುಂದಿನ ತನಿಖೆ ಹಂತವನ್ನು ಕೈಗೊಳ್ತಾರೆ. ಇದಾದ ನಂತರ ನಾಳೆ ಬೇರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಕೋರಿದ್ದಾರೆ 31ನೇ ತಾರೀಕು. ಪ್ರಜ್ವಲ್ ರೇವಣ್ಣ ಹಾಗೆ ಭವಾನಿ ರೇವಣ್ಣಂದು ಅವರದ್ದು ಕೂಡ 31ನೇ ತಾರೀಕಿಗೆ ಅಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಕೋರಿದ್ದಾರೆ. ಸಾಕಷ್ಟು ಕುತೂಹಲ ಇರುವಂಥದ್ದು ಪ್ರಜ್ವಲ್ ರೇವಣ್ಣ ಇವತ್ತು ಬರ್ತಾರಾ ಇಲ್ವಾ ಎನ್ನುವಂಥದ್ದು. ಆ ಬರ್ತಾರಾ ಇಲ್ವಂಥದ್ದು ನಮಗೆ ಕರೆಕ್ಟಾಗಿ ಖಚಿತ ಮಾಹಿತಿ ಗೊತ್ತಾಗೋದು ಇಂಡಿಯಾದ ಕಾಲಮಾನ 3 ಗಂಟೆ ಆದರೆ ಅಲ್ಲಿ ಮಿನ್ಯೂಚದಿಂದ ನಮಗೆ 12 ಗಂಟೆಗೆ ಗೊತ್ತಾಗುತ್ತೆ. ಶ್ರೀಲಕ್ಷ್ಮಿ ರಾಜ್ಕುಮಾರ್, ಥ್ಯಾಂಕ್ ಯು ನಿಕೇಶ್ ಡೀಟೇಲ್ಸ್ಗಾಗಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್ ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.